ಫೀಚರ್ ಸಿಂಡಿಕೇಟ್ಸ್. ಫೀಚರ್ ಸಿಂಡಿಕೇಟ್ಸ್ ಅನ್ನುವಂಥದ್ದು ಫೀಚರ್ಗಳ ಒಂದು ಸಂಗ್ರಹ ಇದ್ದಾಗೆ. ಪ್ರೆಸ್ ಕಮಿಷನ್ನ ಪ್ರಕಾರ ಅದರ ವ್ಯಾಖ್ಯಾನ ಏನು ಹೇಳ್ತದೆ ಅಂದರೆ, ಇಟ್ ಈಸ್ ಎ ಸ್ಮಾಲ್ ನ್ಯೂಸ್ ಏಜೆನ್ಸಿ ಆಸ್ ಫೀಚರ್ಸ್ syndicates collect articles, features from freelancers and supply to newspapers and periodicals for publication. ಇದು ಚಿಕ್ಕ ನ್ಯೂಸ್ ಏಜೆನ್ಸಿ ಇದ್ದ ಹಾಗೆ ಇದು ಮಾತ್ರ ಆರ್ಟಿಕಲ್ಗಳನ್ನು, ಫೀಚರ್ಗಳನ್ನು ಫ್ರೀಲಾನ್ಸರ್ಗಳಿಂದ ಸಂಗ್ರಹ ಮಾಡ್ತದೆ ಮತ್ತೆ ನ್ಯೂಸ್ ಪೇಪರ್ಗಳಿಗೆ ಮತ್ತು ಮ್ಯಾಗಝಿನ್ಗಳಿಗೆ ಪಬ್ಲಿಕೇಶನ್ಗೋಸ್ಕರ ಇಂತಿಷ್ಟು ಅಮೌಂಟ್ ಅಂತ ತಗೊಂಡು ಅವರಿಗೆ ಸಪ್ಲೈನ ಮಾಡ್ತದೆ. ಫೀಚರ್ ಸಿಂಡಿಕೇಟ್ಗಳು ಏನನ್ನ ಸಪ್ಲೈ ಮಾಡ್ತವೆ ಅಂತ ಹೇಳಿದ್ರೆ, ಅದು ಕಾಮಿಕ್ಸ್ ಆಗಿರ್ಬೋದು, ಎಡಿಟೋರಿಯಲ್ ಕಾರ್ಟೂನ್ ಆಗಿರ್ಬೋದು, ಕಾಲಮ್ಸ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಅಥವಾ ಬೇರೆ ಎಡಿಟೆಡ್ ಮೆಟೀರಿಯಲ್ ಆಗಿರ್ಬೋದು, ನ್ಯೂಸ್ ಪೇಪರ್ಗಳಿಗೆ ಮತ್ತೆ ಮ್ಯಾಗಝಿನ್ಗಳಿಗೆ ದೇಶದಾದ್ಯಂತ ಒಂದು ನಿರ್ದಿಷ್ಟ ಅಮೌಂಟ್ಗೆ ಸಪ್ಲೈಯನ್ನು ಮಾಡ್ತಿದೆ. ಇದು ಒಂದು ಸಾಮಾನ್ಯ ಉದ್ದೇಶದ ಈಡೇರಿಕೆಗೆ ಕೆಲವು ವ್ಯಕ್ತಿಗಳು ಸೇರಿ ಮಾಡ್ತಾ ಇರಬಹುದು, ಅಥವಾ ಬಿಸ್ನೆಸ್ ಪಾರ್ಟಿಗಳು ಕೂಡ ಇದನ್ನ ನಡೆಸ್ತಾ ಇರಬಹುದು. ಹೆಚ್ಚಿನ ಫೀಚರ್ ಸಿಂಡಿಕೇಟ್ಗಳ ಮಾಲೀಕತ್ವವನ್ನು ಕೆಲವು ವ್ಯಕ್ತಿಗಳೇ ಹೊಂದಿರ್ತಾರೆ. ಒಂದು ಕೆಲವು ಕಂಪನಿಗಳು ನಡೆಸ್ತಾವೆ, ಮತ್ತೆ ಕಾರ್ಪೊರೇಷನ್ಸ್ ಮತ್ತೆ ಟ್ರಸ್ಟ್ಗಳು ಕೂಡ ನಡೆಸುವಂತ ಫೀಚರ್ ಸಿಂಡಿಕೇಟ್ಗಳು ಇದ್ದಾವೆ. ಫೀಚರ್ ಸಿಂಡಿಕೇಟ್ ನಡೆಸಲಿಕ್ಕೆ ಹೆಚ್ಚು ಜರ್ನಲಿಸ್ಟ್ಗಳು ಬೇಕಾಗುವುದಿಲ್ಲ. ಇದು ಸುದ್ದಿ ಸಂಸ್ಥೆಗಳ ತರಾನೇ ಕೆಲವು ಅನುಭವಿ ಜರ್ನಲಿಸ್ಟ್ಗಳು ಸೇರಿ ನಡೆಸುವಂತ ಒಂದು ಸಂಸ್ಥೆಗಳು. ಇಲ್ಲಿ ಕೂಡ 5 ರಿಂದ 20 ಜರ್ನಲಿಸ್ಟ್ಗಳು ಸಾಕು. ಅವರು ಮಂತ್ಲಿ ಇರ್ಬೋದು, ಆನ್ಯುವಲ್ ಆಗಿರ್ಬೋದು, ಪರ್ ಆರ್ಟಿಕಲ್ ಅಂತ ಹೇಳಿ ಒಂದು ಅಮೌಂಟ್ ಅನ್ನ ಈ ನ್ಯೂಸ್ ಪೇಪರ್ಗಳಿಂದ ಮತ್ತೆ ಮ್ಯಾಗಝಿನ್ಗಳಿಂದ ಕಲೆಕ್ಟ್ ಮಾಡ್ತಾರೆ. ಮತ್ತೆ ಅಗತ್ಯಕ್ಕೆ ಅನುಗುಣವಾಗಿ ಈ ಏನು ಬರಹಗಳಿದ್ದಾವಲ್ಲ ಅದನ್ನು ಸಪ್ಲೈ ಮಾಡ್ತಾರೆ. ಸ್ವತಂತ್ರವಾಗಿ ಬರೆಯುವಂತಹ ಪತ್ರಕರ್ತರ ಮೇಲೆ ಹೆಚ್ಚಿನ ಫೀಚರ್ ಸಿಂಡಿಕೇಟ್ಗಳು ಅವಲಂಬಿತವಾಗಿರುತ್ತವೆ. ಕೆಲವು ಫೀಚರ್ ಸಿಂಡಿಕೇಟ್ಗಳನ್ನ ಉದಾಹರಿಸುವುದಾದರೆ, ಪಾನ್ ಏಷ್ಯಾ ನ್ಯೂಸ್ ಪೇಪರ್ ಅಲಯನ್ಸ್ ಒಂದಿದೆ, ಮತ್ತೆ ಕಾರ್ಟೋಗ್ರಾಫಿಕ್ ನ್ಯೂಸ್ ಸರ್ವಿಸ್ ಅಂತಿದೆ. ಈ ಕಾರ್ಟೋಗ್ರಾಫಿಕ್ ನ್ಯೂಸ್ ಸರ್ವಿಸ್ ಅನ್ನುವಂಥದ್ದು ಚಾರ್ಟ್ಗಳನ್ನ, ಮ್ಯಾಪ್ಗಳನ್ನ ಮತ್ತೆ ಡಯಾಗ್ರಾಮ್ಗಳನ್ನ ಸಪ್ಲೈ ಮಾಡ್ತಿದೆ. ಫ್ರಾನ್ಸ್ ಫೀಚರ್ ಸಿಂಡಿಕೇಟ್ ಪ್ರೊವೈಡ್ಸ್ ಕಾಮಿಕ್ ಸ್ಟ್ರಿಪ್ಗಳು. ಹೆಚ್ಚಾಗಿ ಎಡಿಟೋರಿಯಲ್ ಪೇಜ್ನಲ್ಲಿ ಕೆಳಗಡೆ ಕಂಡು ಬರುವಂತ ಕಾಮಿಕ್ ಸ್ಟ್ರಿಪ್ಗಳಿದ್ದಾವಲ್ಲ, ಅಂದರೆ ಕಾರ್ಟೂನ್ ತರಹದ 3-4 ಚಿತ್ರಗಳನ್ನ ಸೇರಿಸಿ ಒಂದು ಚಿಕ್ಕ ಸ್ಟೋರಿ ತರ ಮಾಡಿರ್ತಾರೆ. ಇದನ್ನ ಕಾಮಿಕ್ ಸ್ಟ್ರಿಪ್ಗಳಂತ ಹೇಳ್ತೇವೆ. ಇದನ್ನ ಸಪ್ಲೈ ಮಾಡ್ತದೆ ಯಾವುದು? ಫ್ರಾನ್ಸ್ ಫೀಚರ್ ಸಿಂಡಿಕೇಟ್. ಫೀಚರ್ ಸಿಂಡಿಕೇಟ್ಗಳು ಆರ್ಟಿಕಲ್ಗಳನ್ನ ಸಪ್ಲೈ ಮಾಡ್ತವೆ. ಹೆಚ್ಚಿನ ಸಲ ಇದು ಫೀಚರ್ ಸಿಂಡಿಕೇಟ್ಗಳ ಹೆಸರಲ್ಲೇ ಪಬ್ಲಿಷ್ ಆಗ್ತದೆ. ಆದರೆ ಇದಕ್ಕೆ ಎಕ್ಸೆಪ್ಷನ್ ಕೂಡ ಇದೆ. ಅಂದರೆ ಆಥರ್ನ ಹೆಸರಿನಲ್ಲಿ ಪಬ್ಲಿಷ್ ಆಗಬಹುದು. ಇತ್ತೀಚಿನ ಬೆಳವಣಿಗೆಗಳನ್ನು ನೀವು ಗಮನಿಸಿರಬಹುದು. ಹೆಚ್ಚಿನ ಇಂತಹ ಆರ್ಟಿಕಲ್ಗಳು ಅಥವಾ ಫೀಚರ್ಗಳು ಫೀಚರ್ ಸಿಂಡಿಕೇಟ್ಗಳಿಂದ ಸಪ್ಲೈ ಆಗಿದ್ದರೂ ಕೂಡ ಅದು ಆಥರ್ಗಳ ಹೆಸರಿನಲ್ಲಿಯೇ ಪಬ್ಲಿಷ್ ಆಗ್ತವೆ. ಇದಕ್ಕೆ ಒಂದು ಬಲವಾದ ಕಾರಣ ಇದೆ. ಏನು ಅಂತ ಹೇಳಿದ್ರೆ, ಆಥರ್ಗಳ ಹೆಸರು ಒಂದು ಬ್ರ್ಯಾಂಡ್ ತರ ಆಗಿರ್ತದೆ. ಹೆಚ್ಚಿನ ಆಥರ್ಗಳು ಇಲ್ಲಿ ಹೆಸರುವಾಸಿಯಾಗಿರ್ತಾರೆ. ಅಂದರೆ ಅವರು ಹೊಸಬರಲ್ಲ, ಆಲ್ರೆಡಿ ಎಸ್ಟಾಬ್ಲಿಷ್ ಆದಂತಹ ಆಥರ್ಗಳು. ಹಾಗಾಗಿ ಅವರ ಹೆಸರಿನಲ್ಲಿ ಪಬ್ಲಿಷ್ ಆದ್ರೆ ಅದಕ್ಕೆ ಓದುಗರ ಸಂಖ್ಯೆ ಜಾಸ್ತಿ ಇರ್ತದೆ. ಹಾಗಾಗಿ ಈಗ ಹೆಚ್ಚಿನ ಆರ್ಟಿಕಲ್ಗಳು ಅಥವಾ ಫೀಚರ್ಗಳು ಆಥರ್ಗಳ ಹೆಸರಿನಲ್ಲಿಯೇ ಪಬ್ಲಿಷ್ ಆಗ್ತವೆ. ಇದಕ್ಕೆ ಅವಕಾಶ ಕೂಡ ಇದೆ. ಇಲ್ಲಿ ಫೀಚರ್ ಸಿಂಡಿಕೇಟ್ಗೆ ಬರಹಗಳನ್ನ ಪಡೆದುಕೊಡುವಂತ ರೈಟರ್ ಅಂದ್ರೆ ಸ್ವತಂತ್ರ ಬರಹಗಾರರು ಅಂದ್ರೆ ಫ್ರೀಲಾನ್ಸರ್ಸ್ ಇದ್ದಾರಲ್ಲ, ಅವರಿಗೆ ಕೂಡಲೇ ರೆಮ್ಯುನರೇಷನ್ ಸಿಗ್ತದೆ. ಫಂಕ್ಷನ್ಸ್ ಆಫ್ ಫೀಚರ್ ಸಿಂಡಿಕೇಟ್ಸ್ ಯಾವ ರೀತಿ ಇದು ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಫೀಚರ್ ಸಿಂಡಿಕೇಟ್ಗಳಲ್ಲಿ ಅಲ್ಲಿ ಕೆಲಸ ಮಾಡುವಂತ ರೈಟರ್ಸ್ ಅಥವಾ ಜರ್ನಲಿಸ್ಟ್ಗಳೇನಿರ್ತಾರೆ, ಅವರು ಈ ಬರಹಗಾರರ ಜೊತೆ ಉತ್ತಮ ಸಂಬಂಧವನ್ನ ಇಟ್ಟುಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಆರ್ಟಿಕಲ್ಗಳು, ಫೀಚರ್ಗಳು ಆಗಾಗ ಬೇಕಾಗ್ತವೆ. ಪತ್ರಿಕೆಗಳು ಕೇಳಿದ ಹಾಗೆ ಇವರಲ್ಲಿ ಸಂಗ್ರಹ ಇರಬೇಕಾಗ್ತದೆ. ಹಾಗಾಗಿ ಇವರು ಒಳ್ಳೆಯ ಬರಹಗಾರರು ಜೊತೆ ಉತ್ತಮ ಸಂಬಂಧವನ್ನ ಇಟ್ಕೊಂಡಿರ್ತಾರೆ. ಈ ಬರಹಗಾರರು ಯಾರು ಅಂತ ಹೇಳಿದ್ರೆ, ಅವರ ಬರಹಗಳು ಮಾರಾಟವಾಗ್ತವೆ. ಅಂದ್ರೆ ಪತ್ರಿಕೆಗಳು ಅವುಗಳನ್ನ ತೆಗೆದುಕೊಳ್ತಾವೆ, ಮ್ಯಾಗಝಿನ್ಗಳು ಅವುಗಳನ್ನ ತೆಗೆದುಕೊಳ್ತಾವೆ. ಅದಕ್ಕೆ ಉತ್ತಮ ಸಂಖ್ಯೆಯಲ್ಲಿ ಓದುಗರಿದ್ದಾರೆ.
ಇಂಥ ರೈಟರ್ಗಳ ಜೊತೆ ಉತ್ತಮ ಸಂಬಂಧವನ್ನ ಇಟ್ಕೊಂಡಿರ್ತವೆ. ಮತ್ತೆ ದೊಡ್ಡ ಅಮೌಂಟ್ ನಲ್ಲಿ ಒಂದು ಬರಹಗಳನ್ನ ಸಂಗ್ರಹ ಮಾಡಿರ್ತವೆ. ಯಾಕಂತ ಹೇಳಿದ್ರೆ ಒಮ್ಮೆಲೆ ಡಿಮಾಂಡ್ ಜಾಸ್ತಿ ಬರಬಹುದು. ಫಾರ್ ಎಕ್ಸಾಂಪಲ್, ಈ ಸಾಪ್ತಾಹಿಕದಂತಹ ಪುರವಣಿಗಳಲ್ಲಿ, ಪತ್ರಿಕೆಗಳಲ್ಲಿ ನೀವು ತುಂಬಾ ಬರಹಗಳನ್ನ ಕಾಣಬಹುದು. ಅದನ್ನ ತುಂಬಾ ಪ್ರಸಿದ್ಧ ಬರಹಗಾರರು ಬರೆದಿರ್ತಾರೆ. ಇದು ಅವರು ಯಾವಾಗಲೂ ಕೂಡ ಆಗಾಗ ಬರೆದು ಕೊಡುವುದಿಲ್ಲ ಅಗತ್ಯಕ್ಕನುಗುಣವಾಗಿ. ಆದರೆ ಈ ಫೀಚರ್ ಸಿಂಡಿಕೇಟ್ಗಳು ಇಂತಹ ಬರಹಗಳನ್ನ ಖರೀದಿಸ್ತವೆ, ರೆಮ್ಯುನರೇಷನ್ ಕೊಟ್ಟು ಖರೀದಿಸ್ತವೆ. ನಂತರ ಬೇಕಾದಾಗ ಈ ಪತ್ರಿಕೆಗಳಿಗೆ ಮತ್ತೆ ಮ್ಯಾಗಝಿನ್ಗಳಿಗೆ ಪ್ರೊವೈಡ್ ಮಾಡ್ತವೆ. ಇದಕ್ಕೆ ಗಡಿಯ ಮಿತಿ ಇಲ್ಲ. ಎಲ್ಲಿಯೂ ಯಾವುದೋ ದೇಶದಲ್ಲಿ ಒಬ್ಬ ಮೊಹಮ್ಮದ್ ಅಲಿ ಅವರು ಬರೆದ ಅವರ ಜೀವನ ಗಾಥೆ ನಮ್ಮ ಕನ್ನಡದಲ್ಲಿ ಪ್ರಕಟ ಆಗ್ಬೋದು. ಈ ರೀತಿ ಫೀಚರ್ ಸಿಂಡಿಕೇಟ್ ಒಮ್ಮೆ ಖರೀದಿಸಿದ ನಂತರ ಎಲ್ಲ ಹಕ್ಕುಗಳನ್ನ ಅದೇ ಹೊಂದಿರುತ್ತದೆ ಆ ಬರಹದ ಮೇಲೆ. ಅದು ಒಂದು ನ್ಯೂಸ್ ಪೇಪರ್ಗೆ ಅದನ್ನ ಮಾರಿದ ನಂತರ ಎಲ್ಲ ಹಕ್ಕುಗಳು ಆ ನ್ಯೂಸ್ ಪೇಪರ್ದು ಆಗ್ತವೆ. ನಂತರ ಫೀಚರ್ ಸಿಂಡಿಕೇಟ್ ಯಾವುದೇ ಅಲ್ಲಿ ಹಕ್ಕುಗಳನ್ನ ಹೊಂದಿರುವುದಿಲ್ಲ. ಫೀಚರ್ಗಳನ್ನೇ ಇಟ್ಕೊಂಡು ಈ ಸಿಂಡಿಕೇಟ್ಗಳು ಬಿಸ್ನೆಸ್ ಅನ್ನ, ವ್ಯವಹಾರವನ್ನು ನಡೆಸ್ತವೆ. ಇಲ್ಲಿ ಫೀಚರ್ಗಳು ಒಂದು ವಸ್ತುಗಳಿದ್ದ ಹಾಗೆ. ಸಿಂಡಿಕೇಟ್ಗಳು ಅದನ್ನ ಫ್ರೀಲಾನ್ಸರ್ಗಳ ಕೈಯಿಂದ ತೆಗೆದುಕೊಳ್ತಾವೆ ಆ ವಸ್ತುಗಳನ್ನ, ಅಂದ್ರೆ ಫೀಚರ್ಗಳನ್ನ. ನಂತರ ಅದನ್ನ ಮಾರ್ಕೆಟಿಂಗ್ ಮಾಡ್ತವೆ, ಅಂದ್ರೆ ಮಾರುತ್ತವೆ. ಯಾರಿಗೆ? ವೃತ್ತಪತ್ರಿಕೆಗಳಿಗೆ ಮತ್ತೆ ಮ್ಯಾಗಝಿನ್ಗಳಿಗೆ. ಫೀಚರ್ ಸಿಂಡಿಕೇಟ್ಗಳ ಫಂಕ್ಷನ್ಗಳನ್ನ ಕಂಟಿನ್ಯೂ ಮಾಡ್ತಾ ಹೋದಾದ್ರೆ, ಬಿಗ್ಗೆಸ್ಟ್ ಸೆಲ್ಲರ್ಸ್ ಆಫ್ ಕಾಮಿಕ್ ಸ್ಟ್ರಿಪ್ಗಳನ್ನ ಹೆಚ್ಚಿನ ನ್ಯೂಸ್ ಪೇಪರ್ಗಳಿಗೆ ಅಗತ್ಯ ಬೀಳ್ತದೆ ಅದು. ಹಾಗಾಗಿ ಅವುಗಳ ಪೂರೈಕೆ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಯಾರಿಂದ? ಫೀಚರ್ ಸಿಂಡಿಕೇಟ್ಗಳಿಂದ. ದೇ ಸೆಲ್ ಬೋತ್ ಫಿಕ್ಷನ್ಸ್ ಅಂಡ್ ನಾನ್ ಫಿಕ್ಷನ್ಸ್. ಅಂದ್ರೆ ಕಾದಂಬರಿಗಳು, ಕಥೆಗಳನ್ನ ಕೂಡ ಸಪ್ಲೈ ಮಾಡ್ತವೆ, ಅಥವಾ ಗಂಭೀರವಾದ ಆರ್ಟಿಕಲ್ಗಳನ್ನ ಕೂಡ ಸಪ್ಲೈ ಮಾಡ್ತವೆ. ಈಗ ನಾನ್ ಫಿಕ್ಷನ್ಸ್ ಅಥವಾ ಫಿಕ್ಷನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲವೂ ಸೇರ್ತದೆ. ಏನು ಅಂತ ಹೇಳಿದ್ರೆ ಕಾಲಮ್ಗಳಲ್ಲಿ ಕುಕಿಂಗ್ ಕಾಲಮ್ ಇರ್ಬೋದು, ಚಿಲ್ಡ್ರನ್ಸ್ ರೇಸ್ ಇರ್ಬೋದು, ಚಿಲ್ಡ್ರನ್ಸ್ ಕೇರ್ ಆಗಿರ್ಬೋದು, ಬ್ರಿಡ್ಜ್ ಕಾಲಮ್ಸ್ ಆಗಿರ್ಬೋದು, ಫ್ಯಾಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಎಡಿಟೋರಿಯಲ್ ಕಾರ್ಟೂನ್ ಆಗಿರ್ಬೋದು, ಕ್ಯಾನಡ್ ಎಡಿಟೋರಿಯಲ್ ಆಗಿರ್ಬೋದು, ಫ್ಯಾಮಿಲಿ ಕೌನ್ಸಿಲಿಂಗ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಲಿಟರೇಚರ್, ಡ್ರಾಮಾ, ಕ್ರಿಟಿಸಿಸಮ್, ಬೆಡ್ ಟೈಮ್ ಸ್ಟೋರಿ, ಇವುಗಳೆಲ್ಲವೂ ಕೂಡ ಫೀಚರ್ ಸಿಂಡಿಕೇಟ್ಗಳ ಸಂಗ್ರಹದಲ್ಲಿ ಇರ್ತವೆ. ಅಗತ್ಯಕ್ಕನುಗುಣವಾಗಿ ಅವರು ಸಪ್ಲೈಯನ್ನು ಮಾಡ್ತಾರೆ. ಫೀಚರ್ ಸಿಂಡಿಕೇಟ್ಗಳಿಂದ ನ್ಯೂಸ್ ಪೇಪರ್ಗಳು ಬರಹಗಳನ್ನು ತೆಗೆದುಕೊಳ್ಳುವಾಗ ಅವುಗಳ ಅಮೌಂಟ್ ಮತ್ತೆ ಪತ್ರಿಕೆಯ ಸರ್ಕ್ಯುಲೇಷನ್ ಹೇಗಿದೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿರ್ತದೆ. ಅದಕ್ಕನುಗುಣವಾಗಿ ಅವರಿಗೆ ಯಾವ ರೀತಿಯ ಬರಹಗಳು ಬೇಕು, ಅದಕ್ಕನುಗುಣವಾಗಿ ನ್ಯೂಸ್ ಪೇಪರ್ಗಳು ಸಿಂಡಿಕೇಟ್ಗಳಿಂದ ಬರಹಗಳನ್ನು ಖರೀದಿಸ್ತವೆ. ಡಿಫರೆಂಟ್ ಫ್ರಮ್ ಪ್ರೊಫೆಷನಲ್ ಜರ್ನಲಿಸಮ್. ಇದು ವೃತ್ತಿಪರ ಪತ್ರಿಕೋದ್ಯಮದಿಂದ ಸ್ವಲ್ಪ ಭಿನ್ನ. ಇಟ್ ಈಸ್ ಅಮಾಲ್ಗಮೇಷನ್ ಆಫ್ ವರ್ಡ್ಸ್, ಲಿಟರೇಚರ್ ಅಂಡ್ ಜರ್ನಲಿಸಮ್. ಇದು ಶಬ್ದಗಳು, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಇವುಗಳ ಮೂರರ ಮಿಶ್ರಣ ಇದ್ದ ಹಾಗೆ. ಫಾರ್ ಫೀಚರ್ ಸಿಂಡಿಕೇಟ್ಸ್, ಮಾರ್ಕೆಟ್ ಸರ್ವೆ ಈಸ್ ನೆಸೆಸರಿ ಅಬೌಟ್ ನ್ಯೂಸ್ ಪೇಪರ್ ಮ್ಯಾಗಝಿನ್ ಸರ್ಕ್ಯುಲೇಷನ್. ಫೀಚರ್ ಸಿಂಡಿಕೇಟ್ಗಳು ಮಾರುವಾಗ ಇಂತಿಷ್ಟು ದರವನ್ನು ನಿಗದಿಪಡಿಸ್ತವೆ ಪ್ರತಿ ಬರಹಕ್ಕೆ. ಅದು ಪ್ರತಿ ನ್ಯೂಸ್ ಪೇಪರ್ ಮತ್ತು ಮ್ಯಾಗಝಿನ್ಗಳಿಗೆ ವ್ಯತ್ಯಾಸ ಆಗಬಹುದು. ಹಾಗಾದರೆ ಯಾವ ರೀತಿ ವ್ಯತ್ಯಾಸ ಅಂತ ಹೇಳಿದ್ರೆ, ನ್ಯೂಸ್ ಪೇಪರ್ ಮತ್ತು ಮ್ಯಾಗಝಿನ್ನ ಸರ್ಕ್ಯುಲೇಷನ್ ಅನ್ನುವುದು ಫೀಚರ್ ಸಿಂಡಿಕೇಟ್ಗೆ ತುಂಬಾ ಮುಖ್ಯ. ಈ ಸರ್ಕ್ಯುಲೇಷನ್ ಅನ್ನ ಅಂದಾಜು ಮಾಡಲಿಕ್ಕೋಸ್ಕರ ಮಾರ್ಕೆಟ್ ಸರ್ವೆಯನ್ನು ಕೂಡ ಈ ಫೀಚರ್ ಸಿಂಡಿಕೇಟ್ಗಳು ನಡೆಸ್ತವೆ. ಫೀಚರ್ ಸಿಂಡಿಕೇಟ್ ಕಲೆಕ್ಟ್ಸ್ ಇನ್ಫಾರ್ಮೇಶನ್ ಆನ್ ಡಿಮಾಂಡ್ ಆಫ್ ನ್ಯೂಸ್ ಪೇಪರ್ ಅಂಡ್ ಮ್ಯಾಗಝಿನ್ಸ್. ಈ ನ್ಯೂಸ್ ಪೇಪರ್ಗಳಿಗೆ ಮತ್ತು ಮ್ಯಾಗಝಿನ್ಗಳಿಗೆ ಮಾರ್ಕೆಟ್ನಲ್ಲಿ ಜನರಿಂದ ಯಾವ ರೀತಿಯ ಡಿಮಾಂಡ್ ಇದೆ ಅನ್ನೋದನ್ನ ಅಂದಾಜು ಮಾಡ್ತವೆ. ಅದಕ್ಕನುಗುಣವಾಗಿ ಪ್ರತಿ ಬರಹಕ್ಕೆ ಅಥವಾ ಬೇರೆ ರೀತಿಯ ಬರಹಗಳಿಗೆ, ಬೇರೆ ರೀತಿಯ ಫೀಚರ್ಗಳಿಗೆ ದರವನ್ನ ನಿಗದಿ ಮಾಡ್ತವೆ. Collects content from various corners of society. If you don't get from freelancers, you get from feature syndicate. ನ್ಯೂಸ್ ಪೇಪರ್ಗಳು ಫೀಚರ್ ಸಿಂಡಿಕೇಟ್ಗಳಿಂದ ಮಾತ್ರ ಬರಹಗಳನ್ನು ಸಂಗ್ರಹ ಮಾಡೋದಿಲ್ಲ. ಅವರು ಸಮಾಜದ ಬೇರೆ ಬೇರೆ ಮೂಲೆಯಿಂದ, ಅಂದರೆ ಬರಹಗಾರರಿಂದ, ಹವ್ಯಾಸಿ ಬರಹಗಾರರಿಂದ, ಫ್ರೀಲಾನ್ಸರ್ಗಳಿಂದ ನೇರವಾಗಿ ಪರ್ಚೇಸ್ ಕೂಡ ಮಾಡ್ತವೆ. ಒಂದು ವೇಳೆ ಸಿಗದೇ ಇದ್ರೆ, ಹವ್ಯಾಸಿಗಳಿಂದ ಸಿಗದೇ ಇದ್ರೆ, ಆಗ ಈ ನ್ಯೂಸ್ ಪೇಪರ್ಗಳು ಮತ್ತು ಮ್ಯಾಗಝಿನ್ಗಳು ಫೀಚರ್ ಸಿಂಡಿಕೇಟ್ಗಳಿಂದ ಬರಹಗಳನ್ನು ಖರೀದಿಸ್ತವೆ. ಫೀಚರ್ ಸಿಂಡಿಕೇಟ್ಸ್ ಶುಡ್ ಹ್ಯಾವ್ ರೆಗ್ಯುಲರ್ ರೈಟರ್ಸ್. ಒಂದು ಚಾಲೆಂಜ್ ಅಂತ ಹೇಳಿದ್ರೆ ಫೀಚರ್ ಸಿಂಡಿಕೇಟ್ಗಳಿಗೆ ಅವರಿಗೆ ಬರಹಗಳ ಸಂಗ್ರಹ ಇರಬೇಕಾಗ್ತದೆ. ಎಲ್ಲ ರೀತಿಯ ಫೀಚರ್ಗಳ ಸಂಗ್ರಹ ಇರಬೇಕಾಗ್ತದೆ.
ಹಾಗಾಗಿ ಇವರು ರೆಗ್ಯುಲರ್ ಆಗಿ ನಿರಂತರವಾಗಿ ಕಾಂಟ್ಯಾಕ್ಟ್ ಇಟ್ಕೊಳ್ಬೇಕು. ಯಾರೊಂದಿಗೆ ಅಂತ ಹೇಳಿದ್ರೆ ಬರಹಗಾರರೊಂದಿಗೆ, ಅದು ಕೂಡ ಉತ್ತಮ ಬರಹಗಾರರೊಂದಿಗೆ. ಹಾಗಾದರೆ ಏನು ವ್ಯತ್ಯಾಸ ನ್ಯೂಸ್ ಏಜೆನ್ಸಿ, ಸುದ್ದಿ ಸಂಸ್ಥೆಗಳು ಮತ್ತೆ ಫೀಚರ್ ಸಿಂಡಿಕೇಟ್ಗಳು, ಇವುಗಳ ನಡುವಿನ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಎರಡು ಮೇಲ್ನೋಟಕ್ಕೆ ಒಂದೇ ರೀತಿ ಕಂಡು ಬಂದರೂ ಕೂಡ ಎರಡರ ಕೆಲಸ ನಿರ್ವಹಿಸುವಂತ ರೀತಿ ಮಾತ್ರ ಭಿನ್ನವಾಗಿದೆ. ಸುದ್ದಿ ಸಂಸ್ಥೆಗಳೇನ್ ಮಾಡ್ತವೆ, ಅವುಗಳ ಗಮನ ಏನಿದ್ರು ಸುದ್ದಿಗಳಿಗೆ ಮಾತ್ರ. ಅಂದ್ರೆ ಇವತ್ತಿನ ಬೆಳವಣಿಗೆ, ಇವತ್ತು ಬೆಳಗ್ಗಿನಿಂದ ಸಂಜೆವರೆಗೆ ಆದ ಬೆಳವಣಿಗೆಯನ್ನ ಆಗಾಗ ಅಪ್ಡೇಟ್ ಮಾಡುವಂಥದ್ದು. ಮತ್ತೆ ಅಪ್ಡೇಟ್ ಮಾಡಿದಂತಹ ಸುದ್ದಿಯನ್ನ ನ್ಯೂಸ್ ಪೇಪರ್ಗಳಿಗೆ ಮತ್ತೆ ಮ್ಯಾಗಝಿನ್ಗಳಿಗೆ ಮತ್ತೆ ವೆಬ್ಸೈಟ್ ಇರ್ಬೋದು, ಯಾವುದೇ ಆಗಿರ್ಬೋದು, ಅವರ ಕಸ್ಟಮರ್ಸ್ ಯಾರಿರ್ತಾರೆ ಅವರಿಗೆ ಸಪ್ಲೈ ಮಾಡುವಂಥದ್ದು. ಇವರು ಕೂಡ ಇಂತಿಷ್ಟು ದರವನ್ನ ನಿಗದಿಪಡಿಸಿರ್ತಾರೆ, ಆ ದರಕ್ಕೆ ಅನುಗುಣವಾಗಿ ನ್ಯೂಸ್ ಅನ್ನ ಸಪ್ಲೈ ಮಾಡ್ತಾರೆ. ಫೀಚರ್ ಸಿಂಡಿಕೇಟ್ಗಳು ಸುದ್ದಿಗೆ ಹೆಚ್ಚು ಗಮನವನ್ನ ಕೊಡೋದಿಲ್ಲ, ಅದು ಗಮನವನ್ನ ಕೊಡುವುದೇ ಇಲ್ಲ ಅಂತ ಹೇಳ್ಬೋದು. ಅವರದ್ದೇನಿದ್ರು ಆರ್ಟಿಕಲ್ಗಳು, ಫೀಚರ್ಗಳು ಅದನ್ನ ಫ್ರೀಲಾನ್ಸರ್ಗಳಿಂದ ಸಂಗ್ರಹ ಮಾಡೋದು, ಅದನ್ನ ನ್ಯೂಸ್ ಪೇಪರ್ಗಳಿಗೆ ಮತ್ತೆ ಮ್ಯಾಗಝಿನ್ಗಳಿಗೆ ಮಾರಾಟ ಮಾಡುವಂಥದ್ದು. ಸೊ ಸುದ್ದಿ ಸಂಸ್ಥೆಗಳು ಸುದ್ದಿಯ ಕಡೆ ಗಮನ ಕೊಟ್ರೆ, ಈ ಫೀಚರ್ ಸಿಂಡಿಕೇಟ್ಗಳು ಆರ್ಟಿಕಲ್ಗಳು ಮತ್ತೆ ಬೇರೆ ಬೇರೆ ರೀತಿಯ ಫೀಚರ್ಗಳ ಕಡೆಗೆ ಗಮನವನ್ನ ಕೊಡ್ತಾರೆ. ನ್ಯೂಸ್ ಏಜೆನ್ಸಿ ಸೆಂಡ್ಸ್ ನ್ಯೂಸ್ ವಿದೌಟ್ ವ್ಯೂಸ್. ಯಾವುದೇ ರೀತಿಯ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸದೆ ಕೇವಲ ಸುದ್ದಿಯನ್ನ ಈ ನ್ಯೂಸ್ ಏಜೆನ್ಸಿಗಳು ಕೊಡ್ತವೆ. ನ್ಯೂಸ್ ಪೇಪರ್ಸ್ ಕ್ಯಾನ್ ಚೇಂಜ್ ಅಕಾರ್ಡಿಂಗ್ ಟು ದೇರ್ ಪಾಲಿಸಿ. ಪ್ರತಿಯೊಂದು ಪತ್ರಿಕೆಗೆ ತನ್ನದೇ ಆದ ಪಾಲಿಸಿ ಇರುತ್ತದೆ. ಅದಕ್ಕನುಗುಣವಾಗಿ ಈ ಸುದ್ದಿಯನ್ನ ಆ ಪತ್ರಿಕೆಗಳು ಬೇಕಾದರೆ ಬದಲಾಯಿಸಿಕೊಳ್ಬಹುದು ಅಥವಾ ಬೇರೆ ರೀತಿ ಟ್ವಿಸ್ಟ್ ಮಾಡಿ ಬರೀಬಹುದು. ಇದಕ್ಕೆ ನ್ಯೂಸ್ ಏಜೆನ್ಸಿ ಯಾವುದೇ ರೀತಿ ಅಡ್ಡಿಯನ್ನ ಉಂಟು ಮಾಡೋದಿಲ್ಲ. ಆದರೆ ಫೀಚರ್ ಸಿಂಡಿಕೇಟ್ಗಳು ಸುದ್ದಿಯನ್ನ ಕೊಡೋದೇ ಇಲ್ಲ. ಅವುಗಳು ಎಡಿಟೆಡ್ ಆರ್ಟಿಕಲ್ ಅಥವಾ ಫೀಚರ್ ಅನ್ನ ಕೊಡ್ತವೆ. ನಂತರ ಅಲ್ಲಿ ಯಾವುದೇ ಬದಲಾವಣೆಗೆ ಅವಕಾಶ ಹೆಚ್ಚಾಗಿ ಇರುವುದಿಲ್ಲ. ಫೀಚರ್ ಸಿಂಡಿಕೇಟ್ ಕೊಡುವಂತಹ ಆರ್ಟಿಕಲ್ಗಳನ್ನ ಅಥವಾ ಫೀಚರ್ಗಳನ್ನ ನ್ಯೂಸ್ ಪೇಪರ್ಗಳು ಅಥವಾ ಮ್ಯಾಗಝಿನ್ಗಳು ಆಸ್ ಇಟ್ ಈಸ್ ಪಬ್ಲಿಷ್ ಮಾಡುವ ಸಾಧ್ಯತೆಯೇ ಹೆಚ್ಚು. ಆದರೆ ನ್ಯೂಸ್ ಏಜೆನ್ಸಿ ಸಪ್ಲೈ ಮಾಡುವಂತ ನ್ಯೂಸ್ ಅನ್ನ ಬೇಕಾದ ಹಾಗೆ ಬದಲಾವಣೆ ಮಾಡಿಕೊಂಡು ನ್ಯೂಸ್ ಪೇಪರ್ಗಳು ಅಥವಾ ಮ್ಯಾಗಝಿನ್ಗಳು ಪಬ್ಲಿಷ್ ಮಾಡ್ತವೆ. ನ್ಯೂಸ್ ಏಜೆನ್ಸಿಯ ಸಬ್ಸ್ಕ್ರಿಪ್ಷನ್ ಕೂಡ ನ್ಯೂಸ್ ಪೇಪರ್ನ ನಂಬರ್ ಆಫ್ ಪೇಜಸ್ ಇರ್ಬೋದು, ಸರ್ಕ್ಯುಲೇಷನ್ ಆಗಿರ್ಬೋದು, ಅದರ ಇನ್ಕಮ್ ಆದಾಯ ಆಗಿರ್ಬೋದು, ಉಳಿದ ಫ್ಯಾಕ್ಟರ್ಗಳನ್ನ ಅನ್ವಯಿಸಿರ್ತದೆ. ಆದರೆ ಫೀಚರ್ ಸಿಂಡಿಕೇಟ್ ಸಬ್ಸ್ಕ್ರಿಪ್ಷನ್ ಈಸ್ ಬೇಸ್ಡ್ ಆನ್ ದ ನೀಡ್. ಅಲ್ಲಿ ಅಗತ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತದೆ. ಪತ್ರಿಕೆಗಳಿಗೆ ಯಾವುದು ಅಗತ್ಯ ಇದೆ ಮತ್ತೆ ಅದು ಎಷ್ಟು ಜನರನ್ನ ತಲುಪ್ತದೆ ಅನ್ನೋದರ ಆಧಾರದ ಮೇಲೆ ದರ ನಿಗದಿಯಾಗ್ತದೆ. ನ್ಯೂಸ್ ಏಜೆನ್ಸೀಸ್ ರಿಲೀಸ್ ನ್ಯೂಸ್ ರಿಪೋರ್ಟ್ಸ್ ಕಂಟಿನ್ಯೂಸ್ಲಿ. ಸುದ್ದಿ ಸಂಸ್ಥೆಗಳು ಒಂದು ಪತ್ರಿಕೆ ಅದರ ಜೊತೆ ಒಪ್ಪಂದ ಮಾಡಿಕೊಂಡ ನಂತರ ಸುದ್ದಿಯನ್ನ ಅದು ಪತ್ರಿಕೆ ಬಳಸ್ಕೊಳ್ತದ ಇಲ್ವಾ ಅದರ ಕಡೆಗೆ ಹೆಚ್ಚು ಗಮನ ಕೊಡುವುದಿಲ್ಲ. ಸುದ್ದಿಯನ್ನ ಅಪ್ಡೇಟ್ಗಳನ್ನ ಕೊಡ್ತಾನೆ ಇರ್ತದೆ. ಆದರೆ ಫೀಚರ್ ಸಿಂಡಿಕೇಟ್ಗಳು ಹಾಗಲ್ಲ. ಅವು ಪತ್ರಿಕೆಗೆ ಬೇಕಾದರೆ, ಮ್ಯಾಗಝಿನ್ಗಳಿಗೆ ಬೇಕಾದರೆ ಮಾತ್ರ ಬೇಕಾದ ತರಹದ ಬರಹ ಅಥವಾ ಫೀಚರ್ಗಳನ್ನ ಕೊಡ್ತದೆ. ಇಲ್ಲಿ ಅಗತ್ಯ ಅಂದ್ರೆ ನೆಸೆಸಿಟಿ ಅನ್ನುವಂಥದ್ದು ಹೆಚ್ಚು ಇಂಪಾರ್ಟೆಂಟ್. ಯಾವುದರಲ್ಲಿ? ಫೀಚರ್ ಸಿಂಡಿಕೇಟ್ ನಲ್ಲಿ. ನ್ಯೂಸ್ ಏಜೆನ್ಸೀಸ್ ಅಪಾಯಿಂಟ್ ಕರೆಸ್ಪಾಂಡೆಂಟ್ಸ್ ಇನ್ ವೇರಿಯಸ್ ಪ್ಲೇಸಸ್ ಇನ್ಕ್ಲೂಡಿಂಗ್ ಅದರ್ ಕಂಟ್ರೀಸ್. ನ್ಯೂಸ್ ಏಜೆನ್ಸಿಗಳು ಸುದ್ದಿಯನ್ನ ಸಂಗ್ರಹ ಮಾಡ್ತವೆ. ಹಾಗಾಗಿ ಅವರಿಗೆ ರಿಪೋರ್ಟರ್ಗಳು ಬೇಕಾಗ್ತಾರೆ, ಕರೆಸ್ಪಾಂಡೆಂಟ್ಸ್ ಬೇಕಾಗ್ತಾರೆ, ಮತ್ತೆ ಬೇರೆ ಸಂಸ್ಥೆಗಳ ಜೊತೆ ಒಪ್ಪಂದ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಒಂದೇ ಬಾರಿ ಒಂದೇ ದಿನ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಪ್ರದೇಶಗಳ ಸುದ್ದಿಯನ್ನ ಸಂಗ್ರಹ ಮಾಡಬೇಕಾಗ್ತದೆ. ಅಂತ ಒಂದು ಚಾಲೆಂಜ್ ಅವುಗಳ ಮುಂದೆ ಇರ್ತದೆ. ಆದರೆ ಫೀಚರ್ ಸಿಂಡಿಕೇಟ್ಗಳಿಗೆ ಸುದ್ದಿಯನ್ನ ಸಂಗ್ರಹ ಮಾಡುವ ಚಾಲೆಂಜ್ ಇರುವುದಿಲ್ಲ. ಹಾಗಾಗಿ ಅವರು ಯಾವುದೇ ಕರೆಸ್ಪಾಂಡೆಂಟ್ಸ್ ಅಥವಾ ರಿಪೋರ್ಟರ್ಸ್ ಅನ್ನ ಅಲ್ಲಿ ನೇಮಕ ಮಾಡ್ಕೊಂಡಿರೋದಿಲ್ಲ. ಅವರು ಹೆಚ್ಚಾಗಿ ಈ ರೈಟರ್ಗಳ ಮೇಲೆ, ಫ್ರೀಲಾನ್ಸರ್ಗಳ ಮೇಲೆ ಹೆಚ್ಚು ಗಮನವನ್ನು ಹರಿಸ್ತಾರೆ. ನ್ಯೂಸ್ ಏಜೆನ್ಸಿಗಳು ಹೆಚ್ಚಾಗಿ ಈ ಸಹಕಾರ ತತ್ವದ ಮೇಲೆ ಆಧಾರಿತವಾಗಿರ್ತವೆ. ಅವು ಹೆಚ್ಚಾಗಿ ಸರ್ವಿಸ್ ಇಸ್ ದ ಓನ್ಲಿ ಆಬ್ಜೆಕ್ಟಿವ್. ಏನು ಸೇವೆಯನ್ನ ಆಬ್ಜೆಕ್ಟಿವ್ ಆಗಿ ಇಟ್ಟುಕೊಂಡು ಈ ನ್ಯೂಸ್ ಏಜೆನ್ಸಿಗಳು ನಡೀತವೆ. ಯಾಕಂತ ಹೇಳಿದ್ರೆ ಇದು ಎಷ್ಟೋ ದೇಶಗಳಲ್ಲಿ ಹರಡಿರುತ್ತದೆ. ಎಷ್ಟೋ ನ್ಯೂಸ್ ಪೇಪರ್, ಸಾವಿರಾರು ನ್ಯೂಸ್ ಪೇಪರ್ಗಳಿಗೆ ಸರ್ವಿಸ್ ಅನ್ನು ಕೊಡ್ತವೆ. ಹಾಗಾಗಿ ಒಮ್ಮೊಮ್ಮೆ ನ್ಯೂಸ್ ಪೇಪರ್ಗಳು, ಮ್ಯಾಗಝಿನ್ಗಳು ಅವು ಎಲ್ಲವೂ ಸೇರಿ ಇದು ಕೋಆಪರೇಟಿವ್ ತತ್ವದ ಮೇಲೆ ನ್ಯೂಸ್ ಏಜೆನ್ಸಿ ನಡೀತಾ ಇರ್ತದೆ. ಮತ್ತೆ ಅಲ್ಲಿ ಸರ್ವಿಸ್, ಸೇವೆಯ ಮನೋಭಾವನೆಯನ್ನೇ ಇಟ್ಕೊಂಡು ನ್ಯೂಸ್ ಏಜೆನ್ಸಿಗಳು ನಡೀತಾ ಇರ್ತವೆ. ಆದರೆ ಫೀಚರ್ ಸಿಂಡಿಕೇಟ್ ನಲ್ಲಿ ಲಾಭ ಮತ್ತೆ ನಷ್ಟಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗ್ತದೆ. Objective of the feature syndicates are not service but profit making.
ನಂಬರ್ ಆಫ್ ನ್ಯೂಸ್ ಏಜೆನ್ಸಿ ಇಸ್ ಲೆಸ್ ಬಟ್ ನಂಬರ್ ಆಫ್ ಫೀಚರ್ ಸಿಂಡಿಕೇಟ್ಸ್ ಇಸ್ ಮೋರ್. ನ್ಯೂಸ್ ಏಜೆನ್ಸಿಯನ್ನು ನಡೆಸೋದು ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ಅಷ್ಟು ದಿನಂಪ್ರತಿ ಸುದ್ದಿಯನ್ನ ಕೊಡ್ತಾ ಇರಬೇಕಾಗ್ತದೆ, ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇರಬೇಕು. ಅದು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೊಡ್ತಾ ಇರಬೇಕಾಗ್ತದೆ. ತುಂಬಾ ಜನ ಕರೆಸ್ಪಾಂಡೆಂಟ್ಸ್ ಅನ್ನ, ರಿಪೋರ್ಟರ್ಸ್ ಅನ್ನ ನೇಮಕ ಮಾಡಬೇಕಾಗ್ತದೆ. ಹಾಗಾಗಿ ನಡೆಸೋದು ತುಂಬಾ ಕಷ್ಟ. ಹಾಗಾಗಿ ನ್ಯೂಸ್ ಏಜೆನ್ಸಿಗಳ ಆ, ಸಂಖ್ಯೆ ತುಂಬಾ ಕಡಿಮೆ ಮಟ್ಟದಲ್ಲಿರ್ತದೆ. ಆದರೆ ಫೀಚರ್ ಸಿಂಡಿಕೇಟ್ಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಯಾಕೆಂದ್ರೆ ಫೀಚರ್ ಸಿಂಡಿಕೇಟ್ಗಳನ್ನ ನಡೆಸೋದು ಸುಲಭ ಕಂಪೇರ್ಡ್ ಟು ನ್ಯೂಸ್ ಏಜೆನ್ಸಿ. ಇಲ್ಲಿ 5ರಿಂದ ಒಂದು 20 ಜರ್ನಲಿಸ್ಟ್ಗಳು ಸೇರಿಕೊಂಡು ಸ್ಥಳೀಯವಾಗಿ ಅಥವಾ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಫೀಚರ್ ಸಿಂಡಿಕೇಟ್ಗಳನ್ನ ನಡೆಸಬಹುದು. ಇದನ್ನ ನಡೆಸೋದು ಸುಲಭ ಆಗಿರೋದ್ರಿಂದ ಹೆಚ್ಚಾಗಿ ಅವುಗಳ ಸಂಖ್ಯೆ ಕೂಡ ಜಾಸ್ತಿ ಇರುತ್ತದೆ. ಫೀಚರ್ ಸಿಂಡಿಕೇಟ್ಗಳಲ್ಲಿ ಕೂಡ ಇಂಗ್ಲಿಷ್, ಹಿಂದಿ ಅಥವಾ ಬೇರೆ ಭಾಷೆಗಳಿಗೆ ಕೂಡ ಲೇಖನಗಳನ್ನ, ಫೀಚರ್ಗಳನ್ನ ಸಪ್ಲೈ ಮಾಡಲಾಗ್ತದೆ. ನ್ಯೂಸ್ ಏಜೆನ್ಸೀಸ್ ಸೆಂಡ್ ಸೇಮ್ ನ್ಯೂಸ್ ಟು ಆಲ್ ನ್ಯೂಸ್ ಪೇಪರ್ಸ್. ನ್ಯೂಸ್ ಏಜೆನ್ಸಿಗಳು ಪ್ರತಿ ನ್ಯೂಸ್ ಪೇಪರ್ಗಳಿಗೆ ಸೇಮ್ ನ್ಯೂಸ್ ಅನ್ನ ಸೆಂಡ್ ಮಾಡ್ತವೆ. ಅಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ಅಥವಾ ಎಡಿಟಿಂಗ್ ವರ್ಕ್ ನಡೆಯುವುದಿಲ್ಲ. ಅಲ್ಲಿ ರಫ್ ಅಂದ್ರೆ ಡ್ರಾಫ್ಟ್ ಆದ ನ್ಯೂಸ್ ಅನ್ನ ಸೆಂಡ್ ಮಾಡ್ತಾರೆ. ಆದರೆ ಫೀಚರ್ ಸಿಂಡಿಕೇಟ್ ಸೆಂಡ್ ಆರ್ಟಿಕಲ್ಸ್, ಫೀಚರ್ಸ್ ಅಕಾರ್ಡಿಂಗ್ ಟು ದ ನೀಡ್. ಅಲ್ಲಿ ಫೀಚರ್ ಸಿಂಡಿಕೇಟ್ ನಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನ್ಯೂಸ್ ಪೇಪರ್ನವರು ಯಾವ ರೀತಿ ಕೇಳ್ತಾರೆ ಅಥವಾ ಮ್ಯಾಗಝಿನ್ ನವರು ಯಾವ ರೀತಿ ಕೇಳ್ತಾರೆ, ಅವರ ಅಗತ್ಯಕ್ಕೆ ಅನುಗುಣವಾಗಿ ಆರ್ಟಿಕಲ್ ಅಥವಾ ಫೀಚರ್ ಅನ್ನ ಕಳಿಸ್ತಾರೆ. ಹೆಚ್ಚಾಗಿ ಅದು ಅದೇ ಫಾರ್ಮ್ಯಾಟ್ ನಲ್ಲಿ ಪಬ್ಲಿಷ್ ಕೂಡ ಆಗ್ತದೆ. ಹಾಗಾಗಿ ಇವುಗಳ ನಡುವಿನ ಒಂದು ದೊಡ್ಡ ವ್ಯತ್ಯಾಸ ಅಂದ್ರೆ ಇದು. ಫೀಚರ್ ಸಿಂಡಿಕೇಟ್ ಅನ್ನುವಂಥದ್ದು ನ್ಯೂಸ್ ಏಜೆನ್ಸಿಗಳ ಒಂದು ಡ್ರೀಮ್ ಚೈಲ್ಡ್ ಇದ್ದಾಗೆ. ತುಂಬಾ ನ್ಯೂಸ್ ಏಜೆನ್ಸಿಗಳು ಈ ಫೀಚರ್ ಸಿಂಡಿಕೇಟ್ಗಳನ್ನ ಹೊಂದಿರುತ್ತಾರೆ. ಹಾಗಾಗಿ ಇವುಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತವೆ. ಆದರೆ ಎರಡರ ಕೆಲಸದ ರೀತಿ ತುಂಬಾ ವಿಭಿನ್ನವಾಗಿರ್ತದೆ. ಮೇಲ್ನೋಟಕ್ಕೆ ಒಂದೇ ರೀತಿ ಕಂಡ್ರೂ ಕೂಡ ನ್ಯೂಸ್ ಏಜೆನ್ಸಿ ನ್ಯೂಸ್ ಬಗ್ಗೆ ಗಮನ ಕೊಡ್ತದೆ. ಫೀಚರ್ ಸಿಂಡಿಕೇಟ್ಗಳು ಫೀಚರ್ಗಳು, ಆರ್ಟಿಕಲ್ಗಳ ಕಡೆ ಹೆಚ್ಚು ಗಮನವನ್ನು ಕೊಡ್ತಾರೆ. ಮುಂದಿನ ಬಾರಿ ಮತ್ತೊಂದು ವಿಷಯ ಜೊತೆ ಭೇಟಿಯಾಗೋಣ. ಬಾಯ್.